ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿ. ಬಿಗ್ ಬಾಸ್ ಶೋಗೂ ನಮ್ಮ ನೋಟಿಸ್ಗೂ ಸಂಬಂಧವಿಲ್ಲ. ಸೆಪ್ಟೆಂಬರ್ 16ರಂದೇ ನೋಟಿಸ್ ಕುರಿತು ವೆಲ್ಸ್ಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ, ತಿಳಿಸಿದ್ದೀವಿ. ಮನರಂಜನೆ ಕಾರ್ಯಕ್ರಮದ ಮೇಲೆ ನಮಗೆ ಯಾವುದೇ ರೀತಿಯಾದಂತಹ ದ್ವೇಷವಿಲ್ಲ. ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಡೀತಾ ಇರೋ ಮಾಹಿತಿ ನಮಗೂ ಇಲ್ಲ. ಈ ಎಲ್ಲಾ ಅಚಾತುರ್ಯಗಳಿಗೆ ವೆಲ್ಸ್ ಗ್ರೂಪ್ನವರೇ ಹೊಣೆಯಾಗಬೇಕಾಗಿದೆ. ನೋಟಿಸ್ ಕೊಟ್ಟಿರೋದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು. ನೋಡಿ, ಸೆಪ್ಟೆಂಬರ್ 16, 2025ರಂದೇ ಜಾಲಿವುಡ್ ಕ್ಲೋಸ್ ಕುರಿತು ನಿರ್ಧಾರ ಆಗಿತ್ತು. ದಸರಾ ರಜೆ ಇದ್ದಿದ್ದರಿಂದ ಅಕ್ಟೋಬರ್ 6, 2025ರಂದು ಈ ಒಂದು ಆದೇಶದ ಪ್ರತಿ ತಲುಪಿದೆ. ನೋಟಿಸ್ನ ಸುತ್ತ ಇರುವ ಗೊಂದಲಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈ ಒಂದು ಶೋಗೂ ನಾವು ಕೊಟ್ಟಿರುವಂತಹ ನೋಟಿಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇಲ್ಲ. ಇದನ್ನ ಒಂದಕ್ಕೊಂದು ನೀವು ಜಂಟಿ ಮಾಡಬೇಡಿ. ಯಾಕೆಂತಂದ್ರೆ ಈ ಹಿಂದೆಯಿಂದಲೂ ಕೂಡ ನಾವು ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಡ್ತಾನೆ ಬಂದಿದ್ದೇವೆ. ನೋಡಿ, ಈ 18 ಜುಲೈ 2024ರಲ್ಲೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ ಅನ್ನ ಕೊಟ್ಟರೂ ಕೂಡ ಈ ಒಂದು ಸಂಸ್ಥೆ ಏನಿದೆ ಕ್ಯಾರೆ ಅಂತಿಲ್ಲ, ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ಪದೇ ಪದೇ ನೋಟಿಸ್ ಅನ್ನ ಕೊಟ್ಟರೂ ಕೂಡ, ವಾರ್ನಿಂಗ್ ಅನ್ನ ಕೊಟ್ಟರೂ ಕೂಡ ಈ ಒಂದು ವೆಲ್ಸ್ ಗ್ರೂಪ್ ತಲೆ ಕೆಡಿಸ್ಕೊಂಡಿಲ್ಲ. ನೋಟಿಸ್ ತಾನೆ ಬಿಡು ಅಂತ ಹೇಳಿ ಇಗ್ನೋರ್ ಮಾಡಿದೆ. ಆ ಒಂದು ಇಗ್ನೋರ್ ಮಾಡಿದ್ದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ. ಒಂದೊಂದೇ ಸತ್ಯಗಳು ಇದೀಗ ಬಯಲಿಗೆ ಬರ್ತಾ ಇದೆ. ಬಿಗ್ ಬಾಸ್ನವ್ರಿಗೂ ಕೂಡ ಈ ರೀತಿಯಾಗಿ ಆಗಿದೆ. ನೀವು ಬೇರೆ ಜಾಗವನ್ನು ನೋಡ್ಕೊಳ್ಳಿ ಅಥವಾ ಬೇರೆ ಕಡೆ ನೀವು ಸೆಟ್ ಹಾಕೊಳ್ಳಿ ಅಂತ ಹೇಳಬಹುದಾಗಿತ್ತು ವೆಲ್ಸ್ ಗ್ರೂಪ್ನವರು. ಆದರೆ ಅದನ್ನು ಕೂಡ ಮುಚ್ಚಿಟ್ಟು ಶೋ ಆರಂಭ ಆದ ನಂತರ ಇದೀಗ ಶೋಗೂ ತೊಂದರೆ ಆಗ್ತಾ ಇದೆ. ಇಡೀ ಟೀಮ್ ಕೂಡ ಒಂದು ಕಡೆ ಪ್ರೆಷರ್ನಲ್ಲಿದೆ. ಯಾಕೆಂತಂದ್ರೆ ನೋಡಿ, ಸಾಕಷ್ಟು ಇನ್ವೆಸ್ಟನ್ನ ಮಾಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ನವರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರಲ್ವ, ಈಗ ಒಂದೊಂದು ಅಡ್ವರ್ಟೈಸ್ಮೆಂಟ್ಗೂ ಕೂಡ ಲಕ್ಷಾಂತರ ರೂಪಾಯಿಯನ್ನ ಸುರಿದಿರ್ತಾರೆ. ಸಹಜವಾಗಿಯೇ ಇದು ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತೆ. ಈ ಎಲ್ಲದರ ಹೊಣೆಯನ್ನ ವೆಲ್ಸ್ ಗ್ರೂಪ್ನವರೇ ಹೊತ್ಕೊಳ್ಬೇಕು. ಯಾಕೆಂತಂದ್ರೆ 24ರಲ್ಲೂ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಸೆಪ್ಟೆಂಬರ್ 16ರಂದು ಕೂಡ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ, ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಕಂಪನಿ. ಬಟ್ ಆದ್ರೆ ಬಿಗ್ ಬಾಸ್ ಇಲ್ಲೇ ಆರಂಭ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಮತ್ತೆ ಆಧಾರವನ್ನು ಕೂಡ ನೀಡ್ತಾ ಇದೆ. ನೋಟಿಸ್ ಕೊಟ್ಟಿರೋದಕ್ಕೆ ಆಧಾರವನ್ನು ಕೂಡ ನೀಡ್ತಾ ಇದೆ. ಪ್ರತಿ ಬಾರಿಯೂ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದೆ ವೆಲ್ಸ್ ಗ್ರೂಪ್. ಮೊದಲ ನೋಟಿಸ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಎರಡನೇ ನೋಟಿಸ್ ಅನ್ನ ಕೂಡ ನಾವು ಕೊಟ್ವಿ, ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಸಹಜವಾಗಿಯೇ ಎರಡೆರಡು ಬಾರಿ ನೋಟಿಸ್ ಕೊಟ್ಟ ನಂತರ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಿದ್ದೇವೆ ಅಂತ ಹೇಳಿ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಪಷ್ಟನೆ, ಕ್ಲಾರಿಟಿ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. 2024ರ ಜೂನ್ನಲ್ಲೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನಾನು ಈಗಾಗಲೇ ಹೇಳ್ತಾ ಇದ್ದೆ, 2024ರಲ್ಲೂ ವಾರ್ನಿಂಗ್ ಕೊಟ್ಟಿದ್ದಾರೆ. PCB ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸೊ ಸಹಜವಾಗಿಯೇ ಅವರ ಕರ್ತವ್ಯವನ್ನ ಅವರು ಮಾಡಿದ್ದಾರೆ. ಇದೀಗ ನೋಟಿಸ್ ಅನ್ನ ಕೊಟ್ಟಿರೋದಕ್ಕೆ ನಮ್ಮ ಬಳಿ ಸಾಕ್ಷಿಗಳು ಕೂಡ ಇದೆ. ಇಲ್ಲಿವರೆಗೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅವರು ವೆಲ್ಸ್ ಗ್ರೂಪ್ನವರು. ಏನು ಮಾಡ್ತಾ ಇದ್ರು ಇಲ್ಲಿಯವರೆಗೂ ಕೂಡ? ಈ ಒಂದು ಸತ್ಯವನ್ನ ಬಿಗ್ ಬಾಸ್ನ ಟೀಮ್ಗೂ ಕೂಡ ಅವರು ಹೇಳಿಲ್ಲ. ಹೇಳಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ ಟೀಮ್ ಬೇರೆ ವ್ಯವಸ್ಥೆಯನ್ನೇ ಕೂಡ ಮಾಡ್ಕೊಳ್ತಾ ಇತ್ತು. ಬಟ್ ಆದರೆ ನೋಡಿ, ಸೆಪ್ಟೆಂಬರ್ 16ರಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಅದೇ ತಿಂಗಳು 28ರಂದು ಈ ಒಂದು ಬಿಗ್ ಬಾಸ್ನ ಕಾರ್ಯಕ್ರಮ ಆರಂಭ ಆಗುತ್ತೆ. ಬಟ್ ಆದರೆ ಈ ಆರಂಭ ಆಗಿರೋದಕ್ಕೂ ನೋಟಿಸ್ ಅನ್ನ ಕೊಟ್ಟಿರೋದಕ್ಕೂ ಬಹಳ ದಿನಗಳು ಏನೂ ಇಲ್ಲ. ಯಾಕೆಂತಂದ್ರೆ ಇದು ಬಹಳ ಹಿಂದಿನ ದಿನಗಳಿಂದಲೇ ಕೂಡ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ಳಾಗತ್ತೆ. ಅಷ್ಟು ಸುಲಭ ಆಗಿರಲಿಲ್ಲ. ಆ ಒಂದು ಬಿಗ್ ಬಾಸ್ನ ಮನೆಯನ್ನ ಒಂದೊಂದು ಮೂಲೆಯ ಭಾಗವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಅದರ ಡಿಸೈನ್ ಅನ್ನ ನೋಡ್ಕೊಳ್ತಾ ಹೋಗೋದಾದ್ರೆ ಅದು ಬಹಳ ಈಸಿ ಅಲ್ಲ. ಒಂದು ವಾರ 15 ದಿನದಲ್ಲಿ ಮುಗಿಯುವಂತಹ ಕೆಲಸಗಳು ಅಲ್ವೇ ಅಲ್ಲ. ಆ ಥೀಮ್ನ ನಾವು ನೋಡಿದ್ದೀವಿ. ದಸರಾ ಥೀಮ್ನೆಲ್ಲ ಅಲ್ಲಿ ಬಳಕೆ ಮಾಡಿಕೊಳ್ಳಾಗಿತ್ತು.
ಅಷ್ಟು ಥೀಮ್ನನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದಷ್ಟು ಪ್ಲ್ಯಾನ್ಗಳಾಗಬೇಕು, ಒಂದಷ್ಟು ಐಡಿಯಾಗಳನ್ನು ಅವರು ಕ್ರಿಯೇಟ್ ಮಾಡ್ಕೊಳ್ಬೇಕು. ಒಂದೊಂದು ಜಾಗವನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದೊಂದು ಜಾಗವನ್ನು ಇದೇ ರೀತಿಯಾಗಿ ಇರಬೇಕು ಅಂತ ಅವರು ಡಿಸೈನ್ ಮಾಡ್ಕೊಳ್ಬೇಕು ಅಂತಂದರೆ ಬಹಳ ದಿನಗಳು ಕೂಡ ತೆಗೆದುಕೊಳ್ಳುತ್ತೆ. ಬಟ್ ಆದರೆ ವೆಲ್ಸ್ ಗ್ರೂಪ್ ಇದೆಲ್ಲವನ್ನೂ ಕೂಡ ಮುಚ್ಚಿಟ್ಟಿದೆ. ತಮ್ಮ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಈ ರೀತಿಯಾಗಿ ಮುಚ್ಚಿಟ್ಟಿರೋದಕ್ಕೆ ಈಗ ಬೆಲೆ ತರಬೇಕಾಗಿದೆ ಬಿಗ್ ಬಾಸ್ನ ಅಧಿಕಾರಿಗಳು. ಈ ಬಿಗ್ ಬಾಸ್ನ ಟೀಮ್ನವರು ಈಗ ಬೆಲೆ ತರಬೇಕಾಗಿದೆ. ಯಾಕಂತಂದರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೂಡ ಕೊಟ್ಟಿರ್ತಾರೆ. ಅಷ್ಟು ಸುಲಭ ಅಲ್ಲ. ಒಂದು ದಿನ ಶೋ ಏನಾದರೂ ನಿಂತು ಹೋಯಿತು ಅಂತಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಈ ಲಾಸ್, ಈ ಒಂದು ನಷ್ಟವನ್ನು ಯಾರು ತುಂಬಿಕೊಡ್ತಾರೆ ಅಂತ ಹೇಳಿ.